ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ನನ್ನ ಇವತ್ತಿನ ಈ ವಿಡಿಯೋ ಬಂದು ಡಿಫ್ರೆಂಟ್ ಆಗೈತಿ. ಅದು ಸ್ಪೆಷಲ್ಲಾಗಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇಷ್ಟು ದಿನ ನೀವು ಎಲ್ಲ ಪ್ರತಿಯೊಂದು ನಮ್ಮ ಫ್ಯಾಮಿಲಿ ಲಾಗ್ಸಲ್ಲಿ, ಆಮೇಲೆ ಯಾವುದೋ ಒಂದು ಟ್ರಾವೆಲ್ ವೀಡಿಯೋಸಲ್ಲಿ ನೀವು ನಮ್ಮ ಗಂಡನ ಮನೆ ಕಡೆಯವ್ರನ್ನ ನಾನು ನಿಮಗೆ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಟ್ಟೇನಿ. ನಿಮಗೆಲ್ಲರಿಗೂ ಪರಿಚಯ ಇದ್ದೇ ಐತಿ. ಈ ಒಂದು ವಿಡಿಯೋದಲ್ಲಿ ನನ್ನ ತವ್ರ ಮನೆಯಲ್ಲಿರುವಂಥ ನಾವು ಓನ್ ಸಿಸ್ಟರ್ಸ್ ಎಷ್ಟು ಜನ ಅದೇವಿ, ನಮ್ಮ ಮಕ್ಕಳು, ಆಮೇಲೆ ತಮ್ಮ, ತಾಯಿ, ತಂದೆ ಎಲ್ಲರದ್ದು ಒಂದು ಪರಿಚಯನ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ನಾನು ಮಾಡಿಕೊಡ್ತೀನಿ. ಈ ಒಂದು ಫ್ಯಾಮಿಲಿ ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ರೀ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ಈ ಒಂದು ನನ್ನ ಓನ್ ಸಿಸ್ಟರ್ಸು, ಅವ್ರ ಫ್ಯಾಮಿಲಿ ಬಗ್ಗೆ, ನಮ್ಮ ತಾಯಿ ತಂದೆ ಬಗ್ಗೆ ನಿಮಗೆಲ್ಲರಿಗೂ ನಾನು ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನಂಗೆ ತುಂಬ ದಿನಗಳಿಂದ ಆಸೆ. ಆದರೆ ನಾವು ಒಟ್ಟಿಗೆ ಸೇರ್ಬೇಕಪ್ಪ ಅಂತಂದರೆ ಏನಾದರೂ ಒಂದು ಕಾರಣಕ್ಕೋಸ್ಕರ ಒಬ್ಬರು ಬಿಟ್ಟರೆ ಒಬ್ಬರು ಬರ್ತಾನೆ ಇದ್ದಿದ್ದಿಲ್ಲ. ಈಗ ಮಗಳ ಬರ್ತಡೇ, ದೊಡ್ಡ ಅಕ್ಕನ ಮಗಳ ಬರ್ತಡೇ ಸಲುವಾಗಿ ಎಲ್ಲರೂ ಒಟ್ಟಿಗೆ ಸೇರೇವಿ. ಹಾಗಾಗಿ ಈ ಒಂದು ವಿಡಿಯೋ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಈ ಒಂದು ವಿಡಿಯೋದಲ್ಲಿ ನಮ್ಮ ಅಕ್ಕ ತಂಗಿಯರದು, ತಮ್ಮರದು, ಫ್ಯಾಮಿಲಿ ಫುಲ್ ಪರಿಚಯನ ನಾನು ನಿಮಗೆ ಮಾಡಿಕೊಡ್ತೇನೆ ರೀ ಫ್ರೆಂಡ್ಸ್. ಈಗ ಮಗಳದು ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಅದರಲ್ಲಿ ಯಾರ್ಯಾರು ದೊಡ್ಡವರು ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸುಪ್ರಿಯಾ, ಹ್ಯಾಪಿ ಬರ್ಡೇ ಟು ಯು. ಫ್ರೆಂಡ್ಸ್, ಇವರ ನೋಡ್ರಿ ನಮ್ಮ ದೊಡ್ಡ ಅಕ್ಕ, ನಮ್ಮ ಭಾವ, ಆಮೇಲೆ ಮಗಳು. ಅವರಿಗೆ ಒಬ್ಬ ಮಗಳು, ಒಬ್ಬ ಮಗ ಸೆಕೆಂಡ್ ಇಯರ್ PUC ಓದ್ತಾನೆ, ಮಗಳು ಡಿಗ್ರಿ ಓದ್ತಾಳೆ. ಮಗ ಓದೋದ್ರ ಸಲುವಾಗಿ ಹಾಸ್ಟೆಲ್ನಾಗ ಇರೋದಕ್ಕೋಸ್ಕರ ಆಮೇಲೆ ಸೆಕೆಂಡ್ ಇಯರ್ PUC ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ಯಾವು. ಹಾಗಾಗಿ ಅವನೊಬ್ಬನು ಮಿಸ್ ಆಗ್ಯಾನ. ಅವನೊಬ್ಬನು ಇದ್ದಿದ್ರೆ ಇವ್ರ ಫ್ಯಾಮಿಲಿ ಪರ್ಫೆಕ್ಟ್ ಆಗೋದು. ಇವರಿಬ್ಬರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಇವರು ನಮಗೆ ಎರಡನೇ ತಾಯಿ ತಂದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಯಾಕಂತಂದ್ರೆ ಆ ತಾಯಿ ತಂದೆ ಸ್ಥಾನ ಕೊಡೋದು ಸುಮ್ಮನೆ ಅಲ್ಲ, ಆದರೆ ಆ ಒಂದು ಸ್ಥಾನನ ಇವರು ನಮಗೆ ತುಂಬ್ಯಾರ. ಹಾಗಾಗಿ ನಾವು ಯಾವಾಗಲೂ ಇವರು ಒಂದು ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೇವೆ. ನಮ್ಮ ಅಕ್ಕರದು ಮದುವೆಯಾಗಿ ಈಗ ಒಂದು 20 ವರ್ಷ ಆಯ್ತು ರೀ. ಅವ್ರ ಮದುವೆ ಆದಾಗ ನಾವಿನ್ನೂ ಚಿಕ್ಕವರು. ಹಾಗಾಗಿ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡು, ನಮ್ಮನ್ನು ಅಷ್ಟೇ ತಾಯಿ ತಂದೆ ಸ್ಥಾನ ತುಂಬ್ಕೊಂಡು ಬಂದಾರ ಅವ್ರು ಇವತ್ತಿಗೂ. ಇವರು ನೋಡ್ರಿ, ನಮ್ಮ ಅಪ್ಪಾಜಿ, ನಮ್ಮಮ್ಮ. ನಮ್ಮ ಅಪ್ಪಾಜಿ ನಮ್ಮಮ್ಮಗೆ ನಾವು 3 ಜನ ಹೆಣ್ಮಕ್ಳು, ಒಬ್ಬನು ತಮ್ಮ. ನಮ್ಮ 3 ಜನ ಹೆಣ್ಮಕ್ಳನ್ನು ನಮ್ಮ ಅಪ್ಪಾಜಿಯರು ಮದುವೆ ಮಾಡಿ ಕೊಟ್ಟಾರ. ಅದು ನಮ್ಮ ಅಪ್ಪಾಜಿಯರಿಗೆ ನಾವು 3 ಜನ ಹೆಣ್ಮಕ್ಳು ಇದ್ರೂ ಒಂದು ದಿನವೂ ನಮಗೆ ಯಾವುದೇ ರೀತಿ ಬೇಜಾರಿಲ್ದಂಗೆ ಇವತ್ತಿಗೂ ಹೆಣ್ಮಕ್ಳು ಅಂದ್ರೆ ಅಷ್ಟು ಇಷ್ಟ ನಮ್ಮ ಅಪ್ಪಾಜಿಯರಿಗೆ. ಹಾಗಾಗಿ ನಮಗೆ ಮದುವೆ ಮಾಡಿಕೊಟ್ರು ನಮ್ಮ ಅಪ್ಪಾಜಿಯರು ದೂರ ಕೊಟ್ಟಿಲ್ಲ. ಯಾಕಂತಂದ್ರೆ 2 ದಿನಕ್ಕೊಂದು ಸಲ, 3 ದಿನಕ್ಕೊಂದು ಸಲ ಅಲ್ಲೇ ಮಕ್ಕಳ ಮನೆಗೆ ಯಾರ್ದಾದ್ರೂ ಒಬ್ಬರ ಮನೆಗೆ ಅವ್ರು ಹೋಗಿ ಬರಬೇಕು, ಮಕ್ಕಳನ್ನ ಮಾತಾಡಿಸ್ತಾ ಇರಬೇಕು. ಆ ಒಂದು ಕಾರಣಕ್ಕೋಸ್ಕರ ಇಲ್ಲೇ ಒಂದು 30 ಕಿಲೋಮೀಟರ್ಸ್ 40 ಕಿಲೋಮೀಟರ್ಸ್ ಒಳಗನ ಒಂದೊಂದು ಅವರ್ನಾಗ ಹೋಗಿ ಬಂದುಬಿಡ್ಬೇಕು ಮಕ್ಕಳ ಮನೆಗೆ. ಆ ರೀತಿ ಹತ್ತಿರದಾಗ ನಮಗೆ ಕೊಟ್ಟಾರವರು. ಇವರು ನೋಡ್ರಿ ಎಲ್ಲ ನಾವು 3 ಜನ ಅಕ್ಕ ತಂಗಿಯರು, ಒಬ್ಬನು ತಮ್ಮನ, ಹಂಗೆ ಇವ್ರು ನೋಡ್ರಿ ನಮ್ಮ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ಲರು. ಈಗ ನೆಕ್ಸ್ಟ್ ನೋಡ್ರಿ ನಮ್ಮ ಫ್ಯಾಮಿಲಿ ಅಂತೂ ನಿಮಗೆ ಪರಿಚಯ ಇದ್ದೇ ಐತಿ. ನಮ್ಮ ಮನೆಯವರು, ನಾನು, ಮಕ್ಕಳು ಎಲ್ಲರು. ನಾವು ಅವಳಿಗೆ ಬರ್ತಡೇದು ವಿಶ್ ಮಾಡಿ ಕೇಕ್ ತಿನ್ನಿಸಿ ಬಂದ್ವಿ. ಇವ್ರು ನೋಡ್ರಿ ನಮ್ಮ ತಮ್ಮರು, ಇವರು 4ನೇದವರು. ಇವ್ರದ್ದು ಈಗ ನೆಕ್ಸ್ಟ್ ಇಯರ್ ಮ್ಯಾರೇಜ್ ಐತ್ರಿ. ಅವ್ರದ್ದು ಫಿಕ್ಸ್ ಆಗೈತಿ. ಒಳ್ಳೆ ಜಾಬ್ ಮಾಡ್ತಾರ್ರಿ. ಆಮೇಲೆ ನಮ್ಗೆ 3 ಜನ ಅಕ್ಕ ತಂಗಿಯರಿಗೂ ಒಂದು ಗುಡ್ ಬ್ರದರ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಯಾಕಂತಂದ್ರೆ ಅವನು ಸಣ್ಣವನಾದರೂ ಚಿಂತೆ ಇಲ್ಲ, ಎಲ್ಲ ಜವಾಬ್ದಾರಿನೂ ಭಾಳ ಒಳ್ಳೆ ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ತಾನೆ. ಇವ್ರು ನೋಡ್ರಿ ನಮ್ಮ ಸಣ್ಣ ತಂಗಿ, 3ನೇದವ್ರು ಇವರು. ಅವರಿಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, 3ನೇದವನು ಗಂಡು ಮಗ. ಈಗ ಒಂದು 6 ಮಂತ್ಸ್ ಅದಾನವನು. ಅವ್ರ ಮನೆಯವ್ರು ಬರೋದು ಒಂದು 10 ನಿಮಿಷ ತಡ ಆಯಿತು. ಹಾಗಾಗಿ ನೆಕ್ಸ್ಟ್ ಬಂದು ಜಾಯ್ನ್ ಆಗ್ತಾರೆ ಅವರು. ಮಕ್ಕಳು ನೋಡ್ರಿ ಕೇಕು, ಖಾರ ಎಲ್ಲ ತಿಂತಾ ಇದಾರ. ಏನಪ್ಪ, ನಮ್ಮ ಅಪ್ಪಾಜಿಯರಿಗಂತೂ ನಾವೆಲ್ಲರೂ ಒಟ್ಟಿಗೆ ಸೇರೋದು ಅಂದ್ರೆ ಭಾಳ ಖುಷಿ. ಮನೇಲಿ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು ನೋಡೋದಂದ್ರೆ ನಮ್ಮ ಅಪ್ಪಾಜಿಯರಿಗೆ ಅದೇ ಒಂದು ಸ್ವರ್ಗ. ಇವರ ನೋಡ್ರಿ
ಇದು ನಮ್ಮ ತಂಗಿ ಫ್ಯಾಮಿಲಿ. ಇದು ನಮ್ಮ ತಂಗಿ ಮನೆಯವರು. ಅವರು 2 ಹೆಣ್ಮಕ್ಳು, ಒಬ್ಬನು ಗಂಡು ಮಗ. ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಇವ್ರದ್ದು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಮತ್ತು ಬರ್ತ್ಡೇ ಸೆಲೆಬ್ರೇಟ್ ಎಲ್ಲ ಆದಮೇಲೆ ಮತ್ತೆ ಬಿಸಿ ಬಿಸಿಯಾಗಿ ಹೋಳ್ಗೆ ಬಜ್ಜಿ, ಹೋಳಿಗೆ ಸಾಂಬಾರು, ರೈಸು, ಈ ರೀತಿಯಾಗಿ ವೆರೈಟಿ ಸ್ವಲ್ಪ ಅಡುಗೆ ಮಾಡಿಸಿದ್ವಿ, ಸ್ವೀಟ್ ಐಟಮ್ಸ್. ಹಾಗಾಗಿ ಅದನ್ನ ಎಲ್ಲರೂ ಸೇರಿ, ನಾನು ನಮ್ಮ ಅಕ್ಕ ಒಳಗಡೆ ಅಡುಗೆ ಮಾಡ್ತಾಯಿದ್ವಿ, ಹೊರಗಡೆ ತಂಗಿನೂ ಆಮೇಲೆ ಅಕ್ಕನ ಮಗಳು ಇಬ್ಬರು ಊಟಕ್ಕೆ ನೀಡ್ತಾಯಿದ್ರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು RCB ಮ್ಯಾಚ್ ಬೇರೆ ಇತ್ತು, ಅದನ್ನು ನೋಡ್ಕೊಂತ ಖುಷಿಯಿಂದ ಎಲ್ಲರೂ ಸೇರಿ ಮಾತಾಡ್ತಾ ತಮಾಷೆ ಮಾಡ್ಕೊಂತ ಹಳೆಯ ವಿಷಯಗಳನ್ನೆಲ್ಲ ನೆನಪು ಮಾಡ್ಕೊಂತ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ವಿ ಫ್ರೆಂಡ್ಸ್. ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಒಂದು ತವರು ಮನೆಯಲ್ಲಿನ ನಮ್ಮ ಅಕ್ಕರದು ಫುಲ್ ಅವರ ಫ್ಯಾಮಿಲಿ ಪರಿಚಯನ ನಾನೆಲ್ಲ ನಿಮಗೆ ಮಾಡಿಕೊಟ್ಟೇನಿ. ನನಗೆ ತುಂಬ ವಿಶೇಷ, ಆಮೇಲೆ ಭಾಳ ಖುಷಿ ಅನ್ನಿಸ್ತು. ನನ್ನ ಇವತ್ತಿನ ಈ ವಿಡಿಯೋ ನಿಮಗೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ನಿಮಗೇನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ.